ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂದೆ ಹಾಕೋ ವೀಡಿಯೋಸ್ ಎಲ್ಲನೂ ನಿಮಗೆ ತಲುಪುತ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸಖತ್ ಹೊಸದಾಗಿರೋಂತಹ ಕುಚ್ಚು ಡಿಸೈನ್. ಫಸ್ಟು ಈ ರೀತಿ ಮೋಟಿವ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಮೋಟಿವ್ಸ್ ಅಂತ ಕರಿತೀವಿ. ಇದನ್ನು ನೀವು ಬೇರೆ ಇನ್ನೇನಕ್ಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯಾವ ಡಿಸ್ಟೆನ್ಸಿಗೆ ಬೇಕಿದ್ರೂ ಅಷ್ಟು ಡಿಸ್ಟೆನ್ಸ್ಗೆ ನೀವು ಪ್ಲೇಸ್ ಮಾಡ್ಕೋಬೋದು. ಇದನ್ನು ಈ ರೀತಿ ಫಸ್ಟು ಕ್ರೋಶೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಸೀರೆ ಪಲ್ಲುಗೆ ಹ್ಯಾಂಡ್ ಸ್ಟಿಚ್ ಮಾಡಬೇಕಾಗತ್ತೆ. ಹ್ಯಾಂಡ್ ಸ್ಟಿಚ್ ಮಾಡಬೇಕಾದ್ರೆ ನಾನು ಇವತ್ತಿನ ವಿಡಿಯೋಲ್ಲಿ ಬೀಡ್ಸ್ನ ಕೂಡ ಬಳಸಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಡಿಸೈನ್ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ನಿಮಗೆ ಫಸ್ಟು ಯಾವ ಡಿಸ್ಟೆನ್ಸ್ಗೆ ಪ್ಲೇಸ್ ಮಾಡ್ಕೋತೀರಾ ಅಂತ ಡಿಸೈಡ್ ಮಾಡಿಬಿಟ್ಟು ಎಷ್ಟು ಈ ರೀತಿ ಪೀಸಸ್ ನೀವು ಪ್ರಿಪೇರ್ ಮಾಡ್ಕೋಬೇಕು ಅದು ಗೊತ್ತಾಗಬೇಕು ನಿಮಗೆ. ಅದಾದಮೇಲೆ ರೆಗ್ಯುಲರ್ ಕ್ರೋಶೆ ಹುಕ್ ನಂಬರ್ 10 ನಾನು ಮಾಡ್ತಾ ಇರೋದು ಆ್ಯಂಡ್ ಕಮಲ್ ಕಡಾಯಿ ಥ್ರೆಡ್. ನೀವು ಇದೇ ಪ್ರಾಸೆಸ್ನ ಫಾಲೋ ಮಾಡಿಕೊಂಡು ಸಿಲ್ಕ್ ದಾರದಲ್ಲಿ ಕೂಡ ಮಾಡ್ಬೋದು. ಸಿಲ್ಕ್ ದಾರದಲ್ಲಿ ಮಾಡೋದಾದರೆ ಒಂದು 10 ಎಳೆ ತೊಗೊಳ್ಳಿ. 10 ಎಳೆ ಜೊತೆ ನೀಡಲ್ ನಂಬರ್ 8 ಆರ್ 9 ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಫಸ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬೆರಳಿಗೆ ದಾರಾನ ಸುತ್ತಕೊಂಡು ಎಡ್ಜ್ ಇರುತ್ತಲ್ವ ಅದನ್ನು ಸೆಂಟ್ರಲ್ಲಿ ಸರ್ಕಲ್ದು ಸೆಂಟ್ರಲ್ ಪಾಸ್ ಮಾಡಿಕೊಂಡು ಆ ದಾರದ ಕೆಳಗಡೆ ನೀಡಲ್ ಎಳೆದ್ರೆ ಸ್ಲಿಪ್ ಸ್ಟಿಚ್ ಆಗುತ್ತೆ. ಇದಾದಮೇಲೆ 10 ಚೈನ್ಸ್ ಹಾಕ್ಕೋಬೇಕು. ಕೌಂಟ್ ಮಾಡಿಕೊಂಡು 10 ಚೈನ್ಸ್ ಕರೆಕ್ಟಾಗಿ ಹಾಕ್ಕೋಬೇಕು. 7, 8, 9 ಆ್ಯಂಡ್ 10. ಸೊ 10 ಚೈನ್ಸ್ ಆದಮೇಲೆ ಫಸ್ಟ್ ಚೈನ್ ಒಳಗಡೆಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸರ್ಕಲ್ ಆರ್ ರಿಂಗ್ ಥರ ಫಾರ್ಮ್ ಆಗುತ್ತೆ. ಲೂಪ್ ಇನ್ಫ್ಯಾಕ್ಟ್ ನೋಡಿ, ಈ ರೀತಿ ಲೂಪ್ ಫಾರ್ಮ್ ಆಗುತ್ತೆ. ಸೊ ಇದರಲ್ಲೇ ನಾವು ಫಸ್ಟ್ ಲೀಫ್ನ ವರ್ಕ್ ಮಾಡಬೇಕು. ಸೊ ಲೀಫ್ ಅಂದರೆ ಕಂಬ ಶುರು ಮಾಡೋಕ್ಕಿಂತ ಮುಂಚೆ ಕಂಬ ಉದ್ದ ಇಳಿಯೋದಕ್ಕೆ ಈಸಿ ಆಗಲಿ ಅಂತ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿದ್ದಾದಮೇಲೆ 10 ಕಂಬ ಹಾಕೋತಾ ಇದ್ದೀನಿ. ಎಲ್ಲ 10 ಕಂಬನೂ ಇದೇ ರಿಂಗಲ್ಲೇ ಹಾಕ್ಕೋಬೇಕು. ಸೊ ಇದನ್ನು ನೀವು ಇನ್ನೂ ಒಂದು ಸ್ವಲ್ಪ ದಪ್ಪ ದಾರದಲ್ಲಿ ಮಾಡಿಕೊಂಡ್ರೆ ಕೀ ಚೈನ್ ಆಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಇಯರಿಂಗ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಏನು ಬೇಕೋ ನೀವು ಇದನ್ನು ಏನಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಸ್ಲೀವ್ಸ್ ಮೇಲೆ ಇದೇ ರೀತಿ ಬುಟಾಸ್ ಥರ ಹ್ಯಾಂಡ್ ಸ್ಟಿಚ್, ಇವಾಗ ನಾನು ಪಲ್ಲುಗೆ ಹೆಂಗೆ ಸ್ಟಿಚ್ ಮಾಡ್ತೀನೋ ಅದೇ ರೀತಿ ಸ್ಲೀವ್ಸ್ಗೆ, ಸೀರೆ ಪಲ್ಲುಗೆ ಅಂದರೆ ಸ್ಕ್ಯಾಟರ್ಡ್ ಪ್ಲೇನ್ ಪಲ್ಲು ಇರುತ್ತಲ್ಲ ಒಂದೊಂದು ಸೀರೆಗೆ, ಆ ಥರ ಪಲ್ಲೂಸ್ ಇದ್ದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋದಕ್ಕೆ ಈ ರೀತಿ ನೀವು ಮೋಟಿವ್ಸ್ನ ರೆಡಿ ಮಾಡಿಕೊಂಡು ಹ್ಯಾಂಡ್ ಸ್ಟಿಚ್ ಮಾಡ್ಕೋಬೋದು. ಸೊ ಇಲ್ಲಿ 10 ಕಂಬ ಹಾಕಿದ್ದೀನಿ. 10 ಕಂಬ ಆದಮೇಲೆ ಸೆಂಟ್ರಲ್ಲಿ ನಾನೊಂದು ಪೀಕೋ ಹಾಕ್ತಾ ಇದ್ದೀನಿ. ನಿಮಗೆ ಪೀಕೋ ಬೇಡ ಅನ್ನೋದಾದರೆ ನೀವು ಅದನ್ನು ಬೀಡಿಂದ ರಿಪ್ಲೇಸ್ ಮಾಡ್ಕೋಬೋದು. ಸೊ 3 ಚೈನ್ ಹಾಕಿದ್ದಾದಮೇಲೆ 10th ಡಬಲ್ ಕ್ರೋಶೆಗೆ ನಾನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ ಆ ಪೀಕೋನ ಫಿಕ್ಸ್ ಮಾಡೋದಕ್ಕೆ. ಅದಾದಮೇಲೆ ಎಕ್ಸಾಕ್ಟ್ ಸೇಮ್ ಪ್ರಾಸೆಸ್ ಮತ್ತೆ ಈ ಕಡೆ ಅಂದರೆ ಲೀಫ್ದು ಇನ್ನರ್ಧ ಭಾಗ ಇದೆಯಲ್ವಾ ಅದಕ್ಕೆ ಮತ್ತೆ 10 ಕಂಬ ಹಾಕೋತಾ ಇದ್ದೀನಿ. ಸೊ ಆಗಲೇ ನಾವು ಫಸ್ಟ್ 10 ಡಬಲ್ ಕ್ರೋಶೆಸ್ ಹಾಕಿದ್ದು ಲೀಫ್ದು ಅರ್ಧ ಭಾಗ ಆಯಿತು. ಅದಾದಮೇಲೆ ಸೆಂಟ್ರಲ್ ಒಂದು ಪೀಕೋ ಹಾಕ್ಕೊಂಡಿದ್ದೀನಿ. ಪೀಕೋ ಹಾಕಿದ್ದಾದಮೇಲೆ ಇನ್ನು ಅರ್ಧ ಭಾಗಕ್ಕೆ ಮತ್ತೆ 10 ಡಬಲ್ ಕ್ರೋಶೆಸ್ನ ಹಾಕ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಬೇಗ ಈ ಥರ ಮೋಟಿವ್ಸ್ನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡಿ, ಒಂದು ಲೀಫ್ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ 2 ಇಲ್ಲ 3 ಚೈನ್ ಹಾಕ್ಕೊಂಡು ಅದೇ ಸರ್ಕಲ್ ಆರ್ ರಿಂಗ್ಗೆ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಇಷ್ಟು ಮಾಡಿದ್ಮೇಲೆ ನಮ್ಮದು ಫಸ್ಟ್ ಲೀಫ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಲೀಫ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲೀಫ್ಗೆ ಮತ್ತೆ 10 ಚೈನ್ಸ್ ಹಾಕ್ಕೊಂಡು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಟೆನ್ ಚೈನ್ಸ್ ಆದಮೇಲೆ ಫಸ್ಟ್ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಲೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಕಂಬಗಳು ಹಾಕೋದನ್ನು ಶುರು ಮಾಡಬೇಕಷ್ಟೆ. ಸೊ ಈಗ ನೋಡಿ, ಇಲ್ಲಿ ಲೂಪ್ ಥರ ಫಾರ್ಮ್ ಆಯಿತು. ಇವಾಗ ಸ್ವಲ್ಪ ಈ ರೀತಿ ಆಲ್ರೆಡಿ ಮಾಡಿರೋಂತಹ ಲೀಫ್ನ ಸ್ವಲ್ಪ ಪುಷ್ ಮಾಡಿಕೊಂಡು ಈ ಸೆಂಟರ್ ಲೂಪಲ್ಲಿ
ಫಸ್ಟು 10 ಕಂಬಾಸ್ ಹಾಕಿ ಆಮೇಲೆ ಒಂದು ಪೀಕೋ ಹಾಕಿಬಿಟ್ಟು ಮತ್ತೆ 10 ಕಂಬಾಸ್ ಹಾಕಿದ್ರೆ ನಮ್ಮ ಸೆಕೆಂಡ್ ಲೀಫ್ ಕೂಡ ರೆಡಿ ಆಗೋಗುತ್ತೆ. ಸೊ ಪೀಕೋಗೆ ಮತ್ತೆ ನಾನು 3 ಚೈನ್ಸ್ ಹಾಕ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಬಿಟ್ಟು 10th ಕಂಬಕ್ಕೆ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 10 ಕಂಬ, ಸೊ 10 ಕಂಬಾಸ್ ಆದಮೇಲೆ ಮತ್ತೆ 2 or 3 ಚೈನ್ಸ್ನ ಹಾಕ್ಬಿಟ್ಟು ಅದೇ ಲೂಪಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡ್ರೆ ಸೆಕೆಂಡ್ ಲೀಫ್ ಕೂಡ ಕಂಪ್ಲೀಟ್ ಆಗೋಗುತ್ತೆ. ಸೊ ನೋಡಿ ಇವಾಗ ಇಲ್ಲಿ 3 ಚೈನ್ಸ್ ಹಾಕ್ಬಿಟ್ಟು ಅದೇ ಲೂಪ್ಗೆನೆ ನಾನು ಸ್ಲಿಪ್ ಸ್ಟಿಚ್ ಹಾಕೋತಾ ಇದ್ದೀನಿ. ನಿಮಗೆ ಸ್ಲಿಪ್ ಸ್ಟಿಚ್ ಹಾಕೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ಅದು ಜಾಸ್ತಿ ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಇದೇ ರೀತಿ ಇನ್ನೊಂದು ಲೀಫ್ನ ರೆಡಿ ಮಾಡಿಕೊಂಡ್ರೆ ನಮ್ಮದು ಕಂಪ್ಲೀಟ್ ಮೋಟಿಫ್ ರೆಡಿ ಆಗಿಬಿಡುತ್ತೆ. ಸೊ ಐ ಥಿಂಕ್ ಲೆಸ್ ದೆನ್ 10 ಮಿನಿಟ್ಸಲ್ಲಿ ನಿಮ್ದು ಆರಾಮಾಗಿ ಒಂದು ಮೋಟಿಫ್ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಥರ್ಡ್ ಲೀಫ್ಗೆ ಮತ್ತೆ 10 ಚೈನ್ಸ್ ಹಾಕ್ಕೊಂಡು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೀರೆ ಡಬಲ್ ಕಲರ್ ಇದ್ದರೆ ನೀವು ಒಂದೊಂದು ಮೋಟಿಫ್ ಒಂದೊಂದು ಕಲರಲ್ಲಿ ಮಾಡ್ಬೋದು, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಲೂಪ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 3 ಚೈನು ಹಾಗೆ ಡಬಲ್ ಕ್ರೋಶೆ ಹಾಕೋದಕ್ಕೆ ಶುರು ಮಾಡ್ತೀನಿ. ಸೊ ಸೇಮ್ ವೇ ಮತ್ತೆ 10 ಡಬಲ್ ಕ್ರೋಶೆ, ಸೆಂಟ್ರಲ್ಲಿ ಒಂದು ಪೀಕೋ ಮತ್ತು 10 ಡಬಲ್ ಕ್ರೋಶೆ. ಸೊ ಇನ್ ಕೇಸ್ ನಿಮ್ಮ ಚೈನ್ ಸೈಜ್ ಒಂದು ಸ್ವಲ್ಪ ದೊಡ್ಡದಾದರೆ ಒಂದು 12 ಕಂಬವರೆಗೂ ಹಾಕ್ಕೋಬೋದು. 12ಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಲೀಫು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಆ್ಯಂಡ್ ಸ್ವಲ್ಪ ಅಂದರೆ ಡೆಲಿಕೇಟ್ ಆಗಿದ್ದಷ್ಟು ಅದು ಚೆನ್ನಾಗಿರುತ್ತೆ ಅಂತ 10 to 12 ಕಂಬಾಸ್ ಹಾಕ್ಕೊಳ್ಳಿ ಅಷ್ಟೇ. ಸೊ ನೋಡಿ ಇವಾಗ ಲಾಸ್ಟ್ ಪೆಟಲ್ ಕೂಡ ಹಾಕ್ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಇನ್ನೂ ಥ್ರೆಡ್ ಕಟ್ ಮಾಡಿಲ್ಲ, ಸಾರಿ. ಸೊ ಇವಾಗ ಇಲ್ಲಿ ಥ್ರೆಡ್ ಕಟ್ ಮಾಡಿಕೊಂಡು ಸೂಜಿ ಮೇಲಿರೋ ಲೂಪ್ನ ಈ ರೀತಿ ಎಳಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಓವರ್ಲ್ಯಾಪ್ ಥರ ಫಾರ್ಮ್ ಆಗಿದೆ. ನೋಡೋದಕ್ಕಂತೂ ತುಂಬಾ ಕ್ಯೂಟ್ ಆಗಿರುತ್ತೆ ಈ ಮೋಟಿವ್. ಸೊ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಟೈಲ್ ಇರುತ್ತಲ್ವ ಅದು ಆ್ಯಂಡ್ ಇವಾಗ ಕಟ್ ಮಾಡಿರೋಂತಹ ದಾರ ಎರಡನ್ನೂ ಸೇರಿಸ್ಬಿಟ್ಟು ಗಂಟು ಹಾಕಿದ್ರೆ ಆ 3 ಲೀವ್ಸು ಒಟ್ಟಿಗೆ ನೀಟಾಗಿ ಕೂತಿರುತ್ತೆ. ಸೊ ಒಂದು 2-3 ಗಂಟು ಟೈಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಗ್ಲೂ ಹಾಕಿಬಿಟ್ರೆ ಈ ಥ್ರೆಡ್ಗೆ ಏನೂ ಆಗಲ್ಲ. ಸೊ ನೋಡಿ ನಮ್ಮದು ಈ ಮೋಟಿಫ್ ರೆಡಿ ಆಯಿತು. ಈ ರೀತಿ ನೀಟಾಗಿ ಓವರ್ಲ್ಯಾಪ್ ಆಗಬೇಕು. ಸೊ ಇದನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಪಲ್ಲುಗೆ ಹೊಲಿತಾ ಇದ್ದೀನಿ. ನಾನು ಸ್ವಲ್ಪ ಹತ್ರನೇ ಹೊಲಿತಾ ಇದ್ದೀನಿ. ನಿಮಗೆ ಯಾವ ಡಿಸ್ಟೆನ್ಸಿಗೆ ಬೇಕೋ ಆ ಡಿಸ್ಟೆನ್ಸಿಗೆ ನೀವು ಸ್ಟಿಚ್ ಮಾಡ್ಕೋಬೋದು. ಆ್ಯಂಡ್ ಕುಚ್ಚು ಬದಲು ನಾನು ಇಲ್ಲಿ ಬೀಡ್ ಡ್ರಾಪ್ಸ್ ಹಾಕಿದ್ದೀನಿ. ನಿಮಗೆ ಕುಚ್ಚಬೇಕು ಅನ್ನೋದಾದರೆ ಡೈರೆಕ್ಟಾಗಿ ನಾನು ಎಲ್ಲಿ ಬೀಡ್ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ ಅದೇ ಜಾಗಕ್ಕೇ ಕುಚ್ಚು ಕಟ್ಕೋಬೋದು. ರೆಗ್ಯುಲರಾಗಿ 120 ಎಳೆ ದಾರ ತೊಗೊಂಡು ಝರಿ ಥ್ರೆಡ್ಡಲ್ಲಿ ಸಿಲ್ಕ್ ದಾರದಿಂದ ಕುಚ್ಚು ಕಟ್ಕೋಬೋದು. ಇವಾಗ ನಾನು ಇಲ್ಲಿ ಕಾಟನ್ ದಾರ ಆ್ಯಂಡ್ ನಾರ್ಮಲ್ ಹೆಮ್ಮಿಂಗ್ ಸೂಜಿನ ತಗೊಂಡಿದ್ದೀನಿ. ಇದನ್ನು ಏನಿಲ್ಲ, ಸುಮ್ಮನೆ ಒಂದೊಂದು ಸ್ಟಿಚ್ ಹಾಕಿದ್ರೆ ಅಟ್ಯಾಚ್ ಆಗೋಗುತ್ತೆ. ಸುಮ್ಮನೆ ಪ್ಲೇನ್ ಆಗಿರೋಕ್ಕಿಂತ ಒಂದು ಸ್ವಲ್ಪ ಬೀಡ್ಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನಿಲ್ಲಿ ಮ್ಯಾಟ್ ಫಿನಿಶ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಸ್ಟಿಚ್ ಹಾಕ್ತೀರಾ ಅಲ್ಲಲ್ಲಿ ಟಕ್ಕಂತ ಒಂದೊಂದು ನಾಟ್ ಹಾಕ್ಬಿಡೋದು ಬೆಟರ್. ಅದರ್ವೈಸ್ ಇಲ್ಲಿಂದ ಇಲ್ಲಿಗೆ ಅದು ಲಾಂಗ್ ಪೀಸ್ ಆಫ್ ಥ್ರೆಡ್ ಕಾಣಿಸುತ್ತೆ ಬ್ಯಾಕ್ ಸೈಡು. ಸೊ ಪ್ರತಿಯೊಂದು ಸ್ಟಿಚ್ ಹಾಕಿದ್ಮೇಲೆ ಅಲ್ಲಲ್ಲೇ ನಾಟ್ ಹಾಕ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಇಲ್ಲಿ ಸ್ಯಾಂಪಲ್ ಬಟ್ಟೆಗೆ ತೋರಿಸ್ತಾ ಇದ್ದೀನಿ, ಅದಕ್ಕೆ ನಾನು ನಾಟ್ಸ್ ಹಾಕ್ತಾ ಇಲ್ಲ. ಬಟ್ ನೀವು ಆ್ಯಕ್ಚುಲ್ ಸೀರೆಗೆ ಮಾಡೋದಾದರೆ ನಾಟ್ಸ್ ಹಾಕೋದೇ ಬೆಟರು. ಇಲ್ಲಾಂದರೆ ಏನಾಗುತ್ತೆ, ಅಷ್ಟು ಉದ್ದ ದಾರ ರಾಂಗ್ ಸೈಡಲ್ಲಿ ಇದ್ದಾಗ ಇನ್ ಕೇಸ್ ಬಳೆ ಏನಕ್ಕಾದರೂ ಸಿಕ್ಕಾಕ್ಕೊಂಡ್ರೆ ಎಲ್ಲನೂ ಕಿತ್ತಿ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲಾಂಗರ್ ಲೈಫ್ ಆಫ್ ದ ಡಿಸೈನ್ ಬೇಕು ಅಂದರೆ ನೀವು ಅಲ್ಲಲ್ಲಿಗೆ ನಾಟ್ ಹಾಕ್ಕೊಂಡ್ಬಿಡ್ಬೇಕು. ಸೊ 3 ಕಾರ್ನರ್ಸ್ಗೆ 3 ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸೆಂಟ್ರಲ್ಲಿ ಕೂಡ ನಾನೊಂದು ಸ್ವಲ್ಪ ದೊಡ್ಡ ಸೈಜ್ ಇರೋ ಬೀಡನ್ನ ಹಾಕೋತಾ ಇದ್ದೀನಿ.
ಎಲ್ಲನೂ ಮ್ಯಾಟ್ ಫಿನಿಶ್ ಬೀಡ್ಸೇ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಡ್ 3 ಡಿಫ್ರೆಂಟ್ ಸೈಜಸ್ ಯೂಸ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋಲ್ಲಿ. ಇದಾದಮೇಲೆ ನೋಡಿ ಇಲ್ಲಿ 3 ಡಿಫ್ರೆಂಟ್ ಸೈಜಸ್ಸು, ಫಸ್ಟ್ ದೊಡ್ಡದು, ಆಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು, ಆಮೇಲೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕದು. ಸೊ 3 ಸೈಜಸ್ ಈ ರೀತಿ ದಾರದಲ್ಲಿ ಪೋಣಿಸ್ಕೊಂಡು ಲಾಸ್ಟಲ್ಲಿ ಪೋಣಿಸಿರ್ತೀನಲ್ವ ಆ ಬೀಡನ್ನ ಬಿಟ್ಟು ಬಾಕಿ 2 ಬೀಡಿಂದ ಮತ್ತೆ ಸೂಜಿನ ವಾಪಸ್ ತಗೊಂಡು ಈ ರೀತಿ ಟೈಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಟೆಪ್ ಆದಮೇಲೂ ಅಷ್ಟೇ ಒಂದು ನಾಟ್ ಹಾಕಿಬಿಟ್ರೆ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ತುಂಬ ಟೈಟಾಗಿ ಎಳಿಬೇಡಿ, ತುಂಬ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಆ ಡ್ರಾಪು. ಸ್ವಲ್ಪ ಈಸ್ನೆಸ್ ಬಿಟ್ಟರೆ ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೇ ರೀತಿ ನೀವು ಬ್ಲೌಸ್ ನೆಕ್ಗೆ ಕೂಡ ಮಾಡ್ಕೋಬೋದು. ಈ ಮೋಟಿವ್ಸ್ ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಒಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಕೊಂಡು ನಾನು ಈ ಡಿಸೈನ್ನ ಟ್ರೈ ಮಾಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನೀವು ಇನ್ ಕೇಸ್ ಈ ರೀತಿ ಡಿಸೈನ್ ಟ್ರೈ ಮಾಡಿದ್ರೆ ಫೋಟೋನ ಫೇಸ್ಬುಕ್ ಗ್ರೂಪಲ್ಲಿ ಖಂಡಿತ ಶೇರ್ ಮಾಡಿ. ಈ ಕ್ರೋಶೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ ಗ್ರೂಪ್ ಇದೆ, ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ಇವಾಗ ದ ಗ್ರೂಪ್ ಹ್ಯಾಸ್ ಮೋರ್ ದೆನ್ 3000 ಪೀಪಲ್ ಆರ್ ಮೆಂಬರ್ಸ್. ಸೊ ಜಾಯ್ನ್ ಆಗದೆ ಇರೋರು, ಕ್ರೋಶೆಯಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಗ್ರೂಪ್ನ ಜಾಯ್ನ್ ಆಗಿ, ಕಲಿಯೋದಕ್ಕೆ ತುಂಬ ಇದೆ. ಎಲ್ಲರೂ ಅವ್ರವ್ರ ವರ್ಕ್ನ ಶೇರ್ ಮಾಡಿದಾಗ ನಮಗೂ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ, ಹೊಸದು ನಾವು ಏನಾದರೂ ಟ್ರೈ ಮಾಡಬೇಕು ಅಂತ ಅವ್ರದ್ದು ನೋಡಿ. ಸೊ ಖಂಡಿತ ಗ್ರೂಪ್ನ ಜಾಯ್ನ್ ಆಗಿ ಆ್ಯಂಡ್ ನಾಟಿ ಥ್ರೆಡ್ಸ್ ಪೇಜ್ನ ಕೂಡ ಫಾಲೋ ಆಗಿ ಫೇಸ್ಬುಕ್ಕಲ್ಲಿ. ಆ್ಯಂಡ್ ನನ್ನ ಬ್ಲಾಗ್ ಚಾನಲ್ ಕನಿಕಾ ರೆಡ್ಡಿ ವ್ಲಾಗ್ಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಬ್ಲಾಗ್ ನೋಡೋದನ್ನು ಮರಿಬೇಡಿ, naughtythreads.net. ತುಂಬಾ ಯೂಸ್ಫುಲ್ ಆಗಿರೋಂತಹ ಇನ್ಫಾರ್ಮೇಷನ್ನ ನಾನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಟು ಕ್ರೋಶೆ, ಆರಿ ವರ್ಕ್ ಡಿಸೈನ್ಸ್. ನಿಮಗೆ ಫ್ರೀ ಟು ಡೌನ್ಲೋಡ್ ಡಿಸೈನ್ಸ್ನ ನಾನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಒಂದ್ಸತಿ ನೋಡಿ. ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಒತ್ತಿ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.